ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಕೂಡ ಆರಾಮದ್ದೀನಿ. ಓಕೆ, ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿದ್ದಿಲ್ಲ, ಕಾರಣಾಂತರಗಳಿಂದ ಮಾಡಿದ್ದಿಲ್ಲ. ಇವತ್ತು ಟೈಮ್ ಸಿಕ್ಕೈತಿ ಮಾಡಾತೀನಿ. ಮೊನ್ನೆ ನಾನು ಡ್ಯೂಟಿಗೆ ಹೋಗುವಾಗ ಒಂದು ದೃಶ್ಯ ಕೂಡ ನೋಡಿದೆ. ಆ ದೃಶ್ಯನ ಸ್ವಲ್ಪ ನಿಮ್ಮ ಎಲ್ಲರೊಂದಿಗೆ ಹಂಚ್ಕೋಬೇಕಂತೇಳಿ ಭಾಳ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಇವತ್ತು ಟೈಮ್ ಸಿಕ್ಕಿದೆ. ಸೊ ಏನು ವಿಷಯಪ್ಪ ಅಂತಂದ್ರೆ, ನನ್ನ ಮನೆಯಿಂದ ಹೋಗುವಾಗ ಒಬ್ಬರು ಆಟೋದವ್ರು ಪ್ಯಾಸೆಂಜರ್ ಆಟೋದಿಂದ ಇಳಿದ ಕೂಡಲೇ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಆಟೋದವ್ರಿಗೆ ದುಡ್ಡು ಕೊಡಬೇಕಲ್ಲ, ಅದರೊಳಗೆ ಅವ್ರ ತಾಯಿ ಮಕ್ಕಳು ಎಲ್ಲರೂ ಕೂಡ ಇದ್ರು ಆಟೋದೊಳಗೆ. ಆ ಪ್ಯಾಸೆಂಜರ್ ಇಳಿದ ತಕ್ಷಣ ಆಟೋದವ್ರು ಎಷ್ಟು ದುಡ್ಡು ಆಯಿತು ಅದನ್ನ ಕೇಳಿಕೊಂಡು ಒಂದು ಕಡೆ ಸೈಡ್ ನಿಂತ್ಕೊಂಡು ಏನು ಮಾಡಿದ್ರಪ್ಪ ಅಂತಂದ್ರೆ, ಆಟೋದವ್ ಸ್ವಲ್ಪ ಬ್ಯುಸಿ ಇದ್ದ, ಏನೋ ಮಾಡ್ತಿದ್ದ ಫೋನ್ನಾಗ. ಅವಾಗ ಪ್ಯಾಸೆಂಜರ್ ಏನು ಮಾಡಿದ್ರಪ್ಪ ಅಂತಂದ್ರೆ, ತಾಯಿ ಅವ್ರ ಮಕ್ಕಳ ತಲೆ ಮೇಲೆಲ್ಲ ಅವ್ರಿಗೆ ಎಷ್ಟಾಗಿ ಕೊಡ್ತಕ್ಕಂಥ ಹಣನ ಎಲ್ಲರ ತಲೆ ಮೇಲೆ ನಿವಾಳಿಸ್ತಾ ಇದ್ರು ಅವರು. ಆಟೋ ಸ್ವಲ್ಪ ಸೈಡಿಗೆ ನಿಂತ್ಕೊಂಡು ಆಟೋದವನ್ನ ನೋಡ್ತಾ ಇರಲಿಲ್ಲ. ಈ ರೀತಿ ಮಾಡೋದ್ರಿಂದ ಆ ಮಕ್ಕಳ ಮೇಲೆ ಇರ್ತಕ್ಕಂಥ ಕರ್ಮಗಳು ಹಾಗೂ ಅವ್ರ ಮೇಲೆ ಇರ್ತಕ್ಕಂಥ ಕರ್ಮಗಳು ಎಲ್ಲ ಆಟೋದವನ ಮೇಲೆ ಹೋಗ್ತೈತಿ. ಆ ದುಡ್ಡು ತಿನ್ನೋನ ಮೇಲೆ ಇಂಥದ್ದೆಲ್ಲ ದರಿದ್ರ ಕೂತ್ಕೊಂತಂದ್ರೆ ಅವ ಹೆಂಗೆ ಸಕ್ಸಸ್ ಆಗ್ತಾನ ಲೈಫ್ ಒಳಗೆ? ಉದ್ಧಾರ ಆಗೋದಿಲ್ಲ ಅವ ಜೀವನದಾಗ. ಈ ಥರ ಹೊಡೆತ ಕೊಟ್ಕೊಂತ ಹೋದ್ರಿ ಅಂದ್ರೆ ಅವ ನಿಮಗೆ ನಿಯತ್ತಾಗಿ ಕರ್ಕೊಂಬಂದಾನ ಆಟೋದೊಳಗೆ. ಅವ್ನು ನಿಯತ್ತಾಗಿ ದುಡ್ಡು ಕೊಡ್ರಲ್ಲ, ಯಾಕೆ ಇಂಥವು ಮಾಡಕ್ಕೆ ಹೋಗ್ತೀರಿ? ಇನ್ನೊಬ್ಬರು ಗ್ರೋತ್ನ ಯಾಕೆ ಹಾಳು ಮಾಡ್ತೀರಿ ನೀವು? ನೋಡ್ರಿ ಸ್ನೇಹಿತರೆ, ವಿಚಾರ ಮಾಡಿರಿ. ಇವ್ರು ಹಣ ಕೊಡ್ತಾರಂತೇಳಿ ಅಮಾವಾಸ್ಯೆ ಹುಣ್ಣಿಮೆ ದಿನ ದುಡ್ಡು ತೊಗೊಳಕ್ಕೆ ಹೋಗ್ಬೇಡ್ರಿ. ಅಮಾವಾಸ್ಯೆ ಹುಣ್ಣಿಮೆ ದಿನ ದುಡ್ಡು ಕೊಟ್ರಂತಂದ್ರೆ ತಮ್ಮ ದರಿದ್ರ ಕಳಿಲಿ ಅಂತೇಳಿ ಕೊಡೋದು ಜನರು. ನೀವೆಲ್ಲ ನೋಡಿರ್ಬೋದು, ಮದುವೆಯಾಗಲಿ ಯಾವುದೇ ಫಂಕ್ಷನ್ನಾಗಲಿ ಈ ಬ್ಯಾಂಡ್ ಬಾರ್ಸೋರಿಗೆ ಎಲ್ಲ ನಿವಾಳಿಸಿ ಕೊಡ್ತಿರ್ತಾರೆ. ಯಾಕಂತಂದ್ರೆ ಅವ್ರ ಜೀವನದಾಗ ಉದ್ಧಾರ ಆಗೋದಿಲ್ಲ. ನೋಡ್ರಿ ನೀವು, ಅದು ಕೆಲಸ ಮಾಡ್ಕೊತಾನೆ ಹೋಗ್ಬಿಡ್ತಾರೆ ಅವ್ರ ಜೀವನದಾಗ. ಎಲ್ಲಿವರೆಗೂ ಈ ಥರ ಹಣ ಇಸ್ಕೊತಾನೆ ಹೋಗ್ತೀರಿ? ಅವ್ರು ಗ್ರೋತ್ ಆಗ್ತಾ ಹೋಗ್ತಾರೆ, ನೀವು ಈ ಥರ ಅವ್ರ ದರಿದ್ರನ್ನು ತೊಗೊಂಡು ತಮ್ಮ ಸಕ್ಸಸ್ನ ಹಾಳು ಮಾಡ್ಕೊತ ಹೋಗ್ತೀರಿ ನೀವೆಲ್ಲರೂ. ಸೊ ವಿಚಾರ ಮಾಡಿರಿ. ಇನ್ನೇನಾದರೂ ಈ ಥರ ಯಾರಾದರೂ ಹಣ ಕೊಡೋಕೆ ಬಂದ್ರೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ರಿ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ.